ನಟ ವಿನೋದ್ ರಾಜ್ ಜಮೀನು ನಿತ್ಯಾನಂದ ಆಶ್ರಮವಾಗಿದೆ. ಲೀಲಾವತಿ ನಿಧನದ ನಂತರ ವಿನೋದ್ ಕಂಪ್ಲೀಟ್ ಬದಲಾಗಿದ್ದಾರೆ. ಮತ್ತೆ ವಿವಾದದಿಂದ ಮುನ್ನೆಲೆಗೆ ಬಂದಂತಹ ನಟ ವಿನೋದ್ ರಾಜ್ಕುಮಾರ್ ಅವರ ಜಮೀನನ್ನು ನಿತ್ಯಾನಂದ ಆಶ್ರಮವಾಗಿದೆ ಹೀಗಂತ ಯಾರು ಹೇಳಿದ್ದು ಅದನ್ನು ಮುಂದೆ ರಿವೀಲ್ ಮಾಡ್ತೀವಿ. ನೆಲಮಂಗಲದ ಸೋಲದೇವನ ಹಳ್ಳಿಯ ವಿನೋದ್ ರಾಜ್ ಅವರಿಗೆ ಸೇರಿದಂತಹ ಜಮೀನು. ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘದ ಗೌರವಾಧ್ಯಕ್ಷ ಎನ್.ಆರ್. ರಮೇಶ್ ಅವರ ಆರೋಪ ಕೂಡ ಇದು. ಎನ್.ಆರ್. ರಮೇಶ್ ಅವರು ಇಷ್ಟು ದಿನಗಳ ಕಾಲ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಆದ್ರೀಗ ನಟ ವಿನೋದ್ ರಾಜ್ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂತಂದರೆ ಅದಕ್ಕೊಂದು ಅರ್ಥ ಖಂಡಿತವಾಗ್ಲೂ ಇರುತ್ತೆ. ಯಾಕೆಂತಂದರೆ ಅವರು ಸುಖ ಸುಮ್ಮನೆ ಟಾರ್ಗೆಟ್ ಮಾಡಲಿಕ್ಕೆ ಹೋಗಲ್ಲ, ಒಂದಷ್ಟು ದಾಖಲೆಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ನೆಲಮಂಗಲದ ಸೋಲದೇವನ ಹಳ್ಳಿ ಬಳಿ ಇರುವಂತಹ ವಿನೋದ್ ರಾಜ್ಕುಮಾರ್ ಅವರಿಗೆ ಸೇರಿದಂತಹ ಜಮೀನು, ಈ ಒಂದು ಜಮೀನು ಇದೆಯಲ್ಲ, ಈ ಜಮೀನು ನಿತ್ಯಾನಂದನ ಆಶ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿ ಎನ್.ಆರ್. ರಮೇಶ್ ಅವರು ನಟ ವಿನೋದ್ ರಾಜ್ಕುಮಾರ್ ಅವರ ಮೇಲೆ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಎನ್.ಆರ್. ರಮೇಶ್ ಕೆಲ ದಿನಗಳ ಹಿಂದೆ ಹುಟ್ಟಿನ ವಿಚಾರವಾಗಿ ಮುನ್ನೆಲೆಗೆ ಬಂದಿದ್ದಂತಹ ನಟ ವಿನೋದ್ ರಾಜ್ಕುಮಾರ್ ಈಗ ಅವರ ಜಮೀನು ಮೂಲಕ ಸದ್ದು ಮಾಡುತ್ತಿದ್ದಾರೆ. ನಿಮ್ಮ ಜಮೀನು ನಿತ್ಯಾನಂದನ ಆಶ್ರಮವಾಗಿದ್ದು ನಿಜನಾ ಅಥವಾ ಸುಳ್ಳ ಹೀಗಂತ ಎನ್.ಆರ್. ರಮೇಶ್ ಅವರು ವಿನೋದ್ ರಾಜ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ.